ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶಗೌಡ. ಈ B.Edನ 2 ವರ್ಷದ ವ್ಯಾಸಂಗಕ್ಕಾಗಿ ಸರ್ಕಾರಿ ಸೀಟು ಪಡೆಯುವಂಥ ವಿದ್ಯಾರ್ಥಿಗಳಿಗೆ 28ನೇ ತಾರೀಕು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುತ್ತಂತೇಳಿ ಅನೌನ್ಸ್ ಮಾಡಿದರು. ಅಂದರೆ ಇಲ್ಲಿ ಡೇಟಲ್ಲಿ 2ನೇ ಸುತ್ತಿನ ಕೌನ್ಸಿಲಿಂಗ್ ಪಡೆದ ವಿದ್ಯಾರ್ಥಿಗಳಿಗೆ ಜಿಲ್ಲೆ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಪ್ರವೇಶಾತಿ ಪತ್ರ ವಿತರಣೆ 23ರಿಂದ 24 ತನಕ ಟೈಮ್ ಕೊಡಿದ್ರು. ಅಂದರೆ ಇಲ್ಲಿ ಅಡ್ಮಿಷನ್ ಸ್ಲಿಪ್ ಪಡೆಯೋಕ್ಕೆ ಟೈಮ್ ಇತ್ತು. ಅದು ಕೆಲವೊಂದು ಕಾರಣಾಂತರಗಳಿಂದ ಡೇಟ್ ಎಕ್ಸ್ಟೆಂಡ್ ಮಾಡಿದರು. ಹಾಗೆ 27 ತಾರೀಕಿಗೆ ಗೌರ್ಮೆಂಟ್ ಹಾಲಿಡೇ ಅನೌನ್ಸ್ ಆಗಿತ್ತು. ಏನಕ್ಕಪ್ಪ ಅಂದರೆ ಎಲ್ಲರಿಗೂ ಗೊತ್ತಿದೆ, ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮಾಜಿ ಪ್ರಧಾನಮಂತ್ರಿ ನಿಧನ ಆದ ಕಾರಣ ಎಲ್ಲ ಸರ್ಕಾರಿ ಕಾಲೇಜುಗಳು ಹಾಗೂ ಸರ್ಕಾರಿ ಬ್ಯಾಂಕ್ಗಳು ಪ್ರತಿಯೊಂದು ಡೇಟ್ ಕೇಂದ್ರಗಳು ಕೂಡ ರಜೆ ಘೋಷಣೆ ಮಾಡಿದರು. ಆದ್ದರಿಂದ ಪ್ರವೇಶಾತಿ ಪತ್ರವನ್ನು ಪಡೆಯಲು ಕಾಲೇಜಿಗೆ ದಾಖಲಾಗಲು ವಿದ್ಯಾರ್ಥಿಗಳಿಗೆ 27 ತಾರೀಕು ತೊಂದರೆ ಆಗುತ್ತೆ. ಅದರಿಂದ ಅವ್ರು ಏನು ಮಾಡಿದ್ರು ಅಂದರೆ ನನಗೆ 28ರಿಂದ 31ರವರೆಗೆ 2ನೇ ಸುತ್ತಿನ ಅಲ್ಲಿ ಉಳಿದಂಥ ಸೀಟುಗಳನ್ನ ಏನು ಮಾಡ್ತೀವಿ, ಸೀಟ್ ಮ್ಯಾಟ್ರಿಕ್ಸನ್ನು ಪ್ರಕಟಣೆ ಮಾಡ್ತೀವಿ. ಅದರಲ್ಲಿ 3 ಸುತ್ತಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಿಕೊಂಡ್ರೆ ಆ 3 ಸೀಟ್ ಲಿಸ್ಟಲ್ಲಿ ನಿಮ್ಮ ಇಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರುತ್ತಂತ ಹೇಳಿದರು. ಅದರಲ್ಲಿ ಏನಪ್ಪ ಅಂದ್ರೆ ನನಗೆ 27 ತಾರೀಕು ರಜೆ ಇದ್ದ ಕಾರಣ ಈಗ 30ನೇ ತಾರೀಕು ಸೋಮವಾರ ವಿದ್ಯಾರ್ಥಿಗಳ ಡಯಟ್ ಸೆಂಟ್ರಲ್ಲಿ ಹೋಗಿ ಅಡ್ಮಿಷನ್ ಸ್ಲಿಪ್ ಪಡೆಯೋಕ್ಕೆ ಒಂದು ದಿನ ಅವಕಾಶ ನೀಡಿದ್ದಾರೆ. ಅದನ್ನು ಇನ್ನು ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿದ್ದರು, ಆಲ್ರೆಡಿ ಸೆಕೆಂಡ್ ಲಿಸ್ಟಲ್ಲಿ ನೇಮ್ ಬಂದಿತ್ತು, ಅವರೆಲ್ಲರೂ ಹೋಗಿ ಈ ಡಯಟ್ ಸೆಂಟ್ರಲ್ಲಿ ನಿಮ್ಮ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡು ಕಾಲೇಜ್ ಅಡ್ಮಿಷನ್ ಆಗಿ ಇವತ್ತೇ ಕೊನೆಯ ದಿನಾಂಕ. ಮತ್ತು ಈ ಸೀಟ್ ಮೆಟ್ರಿಕ್ಸನ್ನ ಯಾವಾಗ ಬಿಡ್ತಾರೆ ಆಪ್ಷನ್ ಎಂಟ್ರಿ ಅಂತಂದ್ರೆ ನನಗೆ ಇಂದು ಸಾಯಂಕಾಲ ಅಂದರೆ ಸೋಮವಾರ, ಇವತ್ತು ಸಾಯಂಕಾಲ ತಪ್ಪಿದ್ರೆ ನಾಳೆ ಬೆಳಗ್ಗೆ ಈ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಅದರಲ್ಲಿ ಈ 3 ರೌಂಡಿಗೆ ಆಪ್ಷನ್ ಎಂಟ್ರಿ ಬಯಸೋರು ಬಹಳ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿಗೆ ನಿಮ್ಮ ಕ್ಯಾಟಗರಿ ವೈಸ್ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇರ್ತಾ ನೋಡಿಕೊಂಡು ಸೀಟ್ ಮೆಟ್ರಿಕ್ಸಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಿ. ಈ ಆಪ್ಷನ್ ಎಂಟ್ರಿ ಮಾಡಿದವರಿಗೆ CICಯಿಂದ 3 ಸುತ್ತಿನ ಸೀಟ್ ಹಂಚಿಕೆ ಪ್ರಕಟಣೆ 3 ತಾರೀಕು, ಈ ಜನವರಿ 3 ತಾರೀಕು 3 ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಅದರೊಳಗಡೆ ನೀವೇನು ಮಾಡ್ಬೇಕಂದ್ರೆ ನನಗೆ ಇವತ್ತು ತಪ್ಪಿದ್ರೆ ನಾಳೆ ಸೆಕೆಂಡ್ ರೌಂಡ್ನವ್ರಿಗೆ ಕಂಪ್ಲೀಟ್ ಆದ ನಂತರ 3 ರೌಂಡ್ ಅಪ್ಲಿಕೇಶನ್ನ 3 ರೌಂಡ್ ಸೆಲೆಕ್ಷನ್ ಲಿಸ್ಟ್ ಪಡೆಯೋರಿಗೆ ಇವತ್ತು ತಪ್ಪಿದ್ರೆ ನಾಳೆ ಈ ಆಪ್ಷನ್ ಎಂಟ್ರಿ ಬಿಡ್ತಾರೆ ಸೀಟ್ ಮೆಟ್ರಿಕ್ಸನ್ನು. ಅದರಲ್ಲಿ ಇರ್ತಕ್ಕಂಥ ಸೀಟ್ಗಳನ್ನು ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಕೊತ ಹೋಗಿ. ಹಾಗೆ ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದವ್ರಿಗೂ ಮತ್ತು ಕಾಲೇಜ್ ಅಡ್ಮಿಷನ್ಗೆ ನೆಕ್ಸ್ಟ್ ರೌಂಡ್ಗೆ ಆಪ್ಷನ್ ಕೊಟ್ಟವ್ರಿಗೂ ಈ ರೌಂಡಲ್ಲಿ ಸೀಟ್ ಸಿಗೋಂಥ ಅವಕಾಶ ಇದೆ. ಎಲ್ಲರೂ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಒಳ್ಳೆಯದಾಗಲಿ, ನಿಮಗೂ ಎಲ್ಲರಿಗೂ ಸೀಟ್ ಸಿಗಲಿ ಅಂತೇಳಿ ಹಾರೈಸ್ತೆ. ಧನ್ಯವಾದಗಳು, ಥ್ಯಾಂಕ್ ಯು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಕೂಡ ಈ ಮಾಹಿತಿ ತಿಳಿಯಲಿ.